ನಮ್ಮ ಆ ಮನೆ ಹತ್ರ ಇಲ್ಲಿ ನನಗೆ ಇನ್ನೊಂದು ಇದು ಆಗಿದೆ ಸರ್. ಈಗ ಕಾಲ ಬಾಳ್ ನೋವಾಗ್ತಿದ್ದು ಸರ್ ನನಗ. ಮನೆಯಲ್ಲಿ ಅಡ್ಡಾಡುವಾಗ ಸ್ಲೀಪರ್ ಹಾಕೊಂಡು ಅಡ್ಡಾಡ್ತಿದ್ದೆ. ಈಗ ಕಾಲ್ ನೋವು ಬಾಳ ಆಗಿದೆ ಅಂತ ನಂದಾ ಮೇಡಮ್ ಹೇಳಿದ್ರು, ಶಿವಂಬು ಹಾಕಿ ಪ್ರಯೋಗ ಮಾಡ್ರಿ ಮೇಡಮ್ ಅಂತ ಹೇಳಿದ್ರು. ಆ ಶಿವಂಬು ಹಾಕೊಂಡು ಒಂದೇ ದಿವಸ ಕುತ್ಕೊಂಡಿದ್ದೇನೆ ಸರ್. ನನ್ನ ಕಾಲ್ ನೋವು ಎಲ್ಲ ವಾಸಿಯಾಗಿದೆ. ಇದೊಂದು ನಾ ಎಲ್ರಿಗೂ ಹೇಳಕ್ ಇಷ್ಟಪಡ್ತೀನಿ ಸರ್. ಬಹಳ ಅದ್ಭುತ ಸರಿ. ಅನುಭವ ಮತ್ತ ಇಮಿಡಿಯೇಟ್ ಇಫೆಕ್ಟ್ ಆಗಿದೆ ಮೇಡಮ್. ನಂದಾ ಮೇಡಮ್ ಬಹಳ ಥ್ಯಾಂಕ್ಸ್ ಮೇಡಮ್. ಅದನ್ನೇ ನಾ ಎಲ್ರಿಗೂ ಹೇಳ್ತಾ ಇದ್ದೇನ್ರಿ. ಈಗ ಓಕೆ ಏನಾದ್ರು ಮೇಡಮ್, ನಿಮ್ಗ ಧನ್ಯವಾದ. ಇದ್ರ ನಾವು ಜನರಿಗೆ ಯಾವ ಟೈಪ್ ಆಗಿದ್ದೇವೆ ಅಂದ್ರೆ ಈಗ ನಮಗೆ ಈಗ ಅದ್ರ ರಿಸಲ್ಟ್ ಗೊತ್ತಾಗಿದೆ ಅಲ್ಲ ಸರ್. ಈಗ ಹೇಳಿದ್ರೆ ಹಿಂಗ್ ಕಾಲ್ ಇಟ್ಕೊಂಡು ಕುತ್ಕೊಳ್ರಿ ಅಂತ ಇಬ್ರು ಜನರಿಗೆ ಹೇಳಿದೇನೆ ಸರ್ ನಾನು. ಅವರು ಸಹಿತ ರಿಸಲ್ಟ್ ಬಹಳ ಅದ್ಭುತ ಐತ್ ರಿಸಲ್ಟ್ ನಾವ್ ಮಾಡಿದೇವಿ ಅಂತ ಹೇಳಿ ಹೇಳಿದಾರ ಸರ್. ಹಿಂಗಾಗಿ ನಮ್ಗೆ ಏನಾಗಿದೆ ಅಂದ್ರೆ ಧ್ಯಾನದ ಅನುಭವ ಈಗ ನಮ್ಗ್ ಸ್ವತಃ ಎಕ್ಸ್ಪೀರಿಯನ್ಸ್ ಆಗ್ತಾ ಇದೆ ಅಲ್ಲ ಸರ್. ಈಗ ಅವ್ರಿಗೆ ಹೇಳ್ಬಿಟ್ರೆ ಇಷ್ಟು ಕಾನ್ಫಿಡೆಂಟ್ ಆಗಿ ನೀವ್ ಹೇಳಾಕತ್ತೀರಂದ್ರೆ ನಾವ್ ಮಾಡ್ತೇವಿ ಅನ್ನೋ ಮಟ್ಟಿಗೆ ಜನ ಬಂದ್ಬಿಟ್ಟಿದಾರ ಸರ್ ಈಗ. ಆದ್ರೆ ನನಗೆ ಇನ್ನೊಂದು ಇಲ್ಲಿ ನಮ್ಮನೆ ಹತ್ರ ಒಬ್ರು ಡಯಾಲಿಸಿಸ್ ಅದಾರ. ಅವ್ರಿಗೆ ಯಾವ ಟೈಪ್ ಪ್ರಯೋಗ ಮಾಡ್ಬೇಕು ಅನ್ನೋದೊಂದ್ ಸ್ವಲ್ಪ ನಮ್ಗೆ ಹೇಳ್ಬೇಕು ಸರ್. ಮೇಡಮ್ ಅವರೇ, ಅವರಿಗೆ ಡಯಾಲಿಸಿಸ್ ಆಗಿ ಅವ್ರಿಗೆ ಈ ನಮ್ಮ ಚಕ್ರ ಧ್ಯಾನದಲ್ಲಿ 3 ಚಕ್ರಗಳಿದಾವೆ. ಆ ಮೂಲಾಧಾರ, ಹಾ ಸರ್. ಸ್ವಾದಿಷ್ಠಾನ ಮತ್ತು ಮಣಿಪುರ. ಈ 3 ಚಕ್ರಗಳನ್ನ ಸಂಪೂರ್ಣವಾಗಿ ಅವ್ರು ಆಕ್ಟಿವೇಟ್ ಮಾಡ್ಕೊಂಡ್ರೆ ಆ ಒಂದು ಹಾ ಸರ್. ಡಯಾಲಿಸಿಸ್ ಕಮ್ಮಿ ಆಗುತ್ತೆ. ಹೆಚ್ಚಾಗಿ ಧ್ಯಾನ ಹಾ ಮಾಡಬೇಕು. ಸರ್. ಇದನ್ನ ಸ್ವಲ್ಪ ಪ್ರಯತ್ನ ಪಟ್ರೆ ಚಕ್ರ ಧ್ಯಾನನ ಹಾ ಸರ್. 41 ಅಂದ್ರೆ ಒಂದು ಮಂಡಲ ಕಾಲ ಅಲ್ಲಿ ಎಲ್ಲಾ ಹಾ ಸರ್. ಮಾಡ್ಬೇಕಾಗತ್ತೆ. 7 ಚಕ್ರ ಆದ್ರೆ ಈ 3 ಚಕ್ರಗಳು ಕಂಪಲ್ಸರಿ ಮಾಡಿದ್ರೆ ಆ ಡಯಾಲಿಸಿಸ್ ಅನ್ನೋದು ಆಟೋಮೆಟಿಕ್ ಕಮ್ಮಿ ಆಗುತ್ತೆ ಮೇಡಮ್. ಪ್ರಯತ್ನ ಮಾಡಿ. ನೆನ್ನೆ ಒಂದು ಅದೇ ಚಕ್ರ ಸರ್. ಧ್ಯಾನ ಹೇಳ್ಕೊಟ್ರಿ, ಕಾಲುಗಳಿಂದ ನೋವೆಲ್ಲ ಕಮ್ಮಿ ಆಗುತ್ತೆ. ಮತ್ತೆ ಈಗ ಹೌದ್ ಈ ಸರ್. ಹಾ ಮಣಿಪುರದವರೆಗೂ ಸರ್. ಈ 3 ಚಕ್ರಗಳನ್ನ ಹ್ಮ್ ಸಂಪೂರ್ಣವಾಗಿ ನಾವು ಅಭ್ಯಾಸ ಮಾಡ್ತಾ ಹ್ಮ್ ಇದ್ರೆ 41 ಹ್ಮ್. ದಿನದಲ್ಲಿ ಆದಷ್ಟು ನಮ್ಗೆ ಇದರಿಂದ ಆ ಡಯಾಲಿಸಿಸ್ ಇಂದ ನಾವು ಮುಕ್ತಿ ಪಡಬಹುದು ಅಂತ ನಮಗೆ ಈಗ ಆಲ್ರೆಡಿ ಅನುಭವಸ್ಥರು ಹೇಳಿದ್ದಾರೆ. ಅದನ್ನ ಮಾಡೂ ಹ್ಮ್ ಇದ್ದಾರೆ. ಸರ್. ಪ್ರಯತ್ನ ಮಾಡಕ್ಕೆ ಹೇಳಿ ಹ್ಮ್. ಮೇಡಮ್. ಆ ದಾನಮ್ಮ ಮೇಡಮ್ ಅವ್ರ ನಂಬರ್ ಒಂದ್ ಸ್ವಲ್ಪ ಶೇರ್ ಮಾಡ್ರಿ ಸರ್. ಅವ್ರ ಕಡೆ ಅಂತ ಅವ್ರಿಗೆ ಮಾತಾಡ್ಸ್ತೀನಿ ಸರ್ ನಾನು. ಯೂಸ್ ಹಾ ಆಗ್ತೈತಿ ಪಾಪ. ಈಗ ಜನ ಎಲ್ಲಾ ಹೆಂಗ್ ಹೇಳಿದಾರ ನೀವ್ ಎಷ್ಟು ನಮ್ಗ್ ದೇವ್ರ ಬಂದಂಗ್ ಬಂದ್ರಿ ದಾನ ಕೊಟ್ರಿ ಅಂತ ಇದಾರ ಸರ್. ಈಗ ನನಗ್ ಬಹಳ ಹೌದು. ಜನ ಪರಿಚಯ ಅಲ್ಲ. ಹಿಂಗಾಗಿ ಅವ್ರು ಹೇಳುದ್ಲಿಂತ್ರ ಪಾಪ ನಾನಂದೆ ಎಲ್ಲಾ ಅದನ್ನ ಥ್ಯಾಂಕ್ಸ್ ಹೋಗುದು ರಂಗನಾಥ್ ಗುರುಗಳಿಗೆ, ತಮ್ಮಗ ಪತ್ರಿಜಿ ಗುರುಗಳಿಗೆ ಹೋಗ್ತೈತಿ ಸರ್. ನಾನ್ದೆ ನನ್ಗೆ ಏನೈತ್ ಗೊತ್ತಿದ್ದಿದ್ ನಾನ್ ನಿಮ್ಗೆ ಹೇಳಾಕತ್ತೀನಿ. ಇಷ್ಟ ನೀವ್ ಅದ್ರ ಉಪಯೋಗ ಮಾಡ್ಕೊಳ್ರಿ ಅಂತ ಜನರಿಗೆಲ್ಲಾ ಹೇಳ್ತಾ ಇದ್ದೇನೆ ಸರ್. ಮತ್ ಓಕೆ. ಇನ್ನೊಂದ್ ಸರ್ ನನ್ಗೆ ಹೇಳ್ಬೇಕು. ನನ್ ಮಗನಿಗೆ ಅವನಿಗೆ ಸ್ಟೋನ್ಸ್ ಫಾರ್ಮೇಶನ್ ಆಗಿದೆ. ಅದಕ್ಕೆ ಯಾವ ಟೈಪ್ ಈಗ ಇದು ಮಾಡ್ಬೇಕು, ಮುದ್ರಾ ಹಾಕೋಬೇಕು ಅದನ್ನೊಂದ್ ಸ್ವಲ್ಪ ಪ್ಲೀಸ್ ಒಂದಿಟ್ಟು ಹೇಳ್ಬಿಟ್ರೆ ನನ್ ಮನೆಯಲ್ಲೇ ಫಸ್ಟ್ ನನ್ಗೆ ಸ್ಟಾರ್ಟ್ ಆಗ್ಲಿ ಅನ್ನೋದೊಂದ್ ನಂದು ಆಸೆ ಸರ್. ಅವನಿಗೆ ಇಷ್ಟು ದಿವಸ ಆಯ್ತು ಮೇಡಮ್, ಹೇಳಿದ್ರು ಅವ ಕೇಳ್ತಿರ್ಲಿಲ್ಲ ಸರ್. ಹಾ ಸರ್. ನಿಮ್ಗೆ ನಿಮ್ಮ ನಂಬರ್ ನಾನು ಶೇರ್ ಮಾಡಿ, ನಾನು ನಿಮ್ಗೆ ಕಳಿಸ್ಕೊಡ್ತೀನಿ. ಆಯ್ತು ಆ ಸರ್. ಓಕೆ ಥ್ಯಾಂಕ್ ಯು. ಮುದ್ರೆ ಮತ್ತೆ ಈ ಮೂರು ಚಕ್ರಗಳದನ್ನು ಕಳಿಸ್ಕೊಡ್ತೀನಿ. ಹಾ ಸರ್. ಅದು ನಮ್ಮ ಹಾ ಸರ್. ಫೌಂಡೇಶನ್ಗೆ ಹೇಳ್ಬಿಟ್ಟು ಫೌಂಡೇಶನ್ ಇಂದ ಕಳಿಸ್ಕೊಡ್ತೀನಿ. ನಿಮ್ ನಂಬರ್ ಶೇರ್ ಮಾಡಿ ಮೇಡಮ್. ನಿಮ್ಮ ಅದೇ ಸರ್ ನಾನು ಇವ್ರು ಅಕ್ಯುಪಂಕ್ಚರ್ನು ಮಾಡ್ಬೇಕು ಅಂತ ಹೇಳಿದೆ. ಮೇಡಮ್ ಹೇಳಿದ್ರಲ್ರಿ ನಂದಾ ಮೇಡಮ್. ಈಗ ನಮ್ಮ ಓಕೆ ಮನೆಯಲ್ಲೇ ಮೇಡಮ್. ಸಿಸ್ಟರ್ಸ್ ಎಲ್ಲ ಇದಾರ. ಒಂದ್ 10 ಜನ ಕೂಡ್ಸೋಣ ಮೇಡಮ್. ನಾವು ಇಲ್ಲೇ ಹುಬ್ಳಿಯಲ್ಲೇ ಮಾಡ್ಸಿದ್ರೆ ಅನುಕೂಲ ಆಗ್ತೈತಿ. ಈಗ ಯಾಕಂದ್ರೆ ಯಾರಾದ್ರೂ ಅದ್ರದ್ದು ಗೊತ್ತಿದ್ದವ್ರು ಇದ್ದೇ ಇರ್ತಾರಲ್ರಿ ಸರ್. ಈಗ ನಾವ್ ಅವ್ರಿಗೆ ಹೇಳ್ಬಿಟ್ರೆ ಪಾಪ ಇಮಿಡಿಯೇಟ್ ಅವ್ರಿಗೆ ಏನ್ 5,000 ರೂಪಾಯಿ ಅಂದ್ರೆ ಭಾಳ ದುಡ್ಡು ಬಾಳ ಏನಲ್ಲ. ಅವ್ರು ಬರಾಕ್ ಇಷ್ಟ ಪಡ್ತಾರ. ಒಂದ್ 5 ಜನ ಸೇರಿಸ್ತೀನಿ ನಾನು. ನೀವು ಸೇರಿಸ್ರಿ. ಎಲ್ಲಾ ಸೇರಿ ನಾವು ಹುಬ್ಬಳ್ಳಿ ಒಳಗ ಮಾಡೋಣ ಅಂತೇಳಿ ಅನ್ಕೊಂಡಿದ್ದೇವೆ ಸರ್. ಈಗ ನಿಮ್ ಈ ಅದಕ್ಕ ಒಂದ್ ಸ್ವಲ್ಪ ಆರಾಮಾಗಿ ಹೋಗಿ ಅದೊಂದು ಅವ್ರ ಮನೇಲಿ ಅನುಕೂಲ. ನಂದಾ ಮೇಡಮ್ ಅವ್ರ ಮನೇಲಿ ಕುತ್ಕೊಂಡ್ಬಿಡಿ, ಅವ್ರು ರೆಡಿ ಮಾಡ್ಬಿಡ್ತಾರೆ. ನೀವು ಹೋಗಿ ಮನೆಗೆ ಹೋಗಿ ಕುತ್ಕೊಳ್ಳಿ. ನಂದಾ ಮೇಡಮ್ ಅವ್ರ ಮನೇಲಿ ನಡೀರಿ, ಇಂಥ ದಿವಸ ಕಾರ್ಯಕ್ರಮ ಅದೇ ಮಾಡೋಣ ಹೇಳಿದ್ರು ಅವ್ರಿಗೆ. ಅಂತ ಫಿಕ್ಸ್ ಅಲ್ಲಿ ಮಾಡ್ಕೊಳ್ಳಿ. ಅವ್ರು ಓಕೆ ಮಾಡ್ಬಿಡ್ತಾರೆ. ಅದೇ ರೀ ಮೇಡಮ್. ನನ್ ಹಂಗ ಯಾರಾದ್ರೂ ಇದ್ರೆ ನಂದಾ ಮೇಡಮ್ ನೀವು ನನಗೆ ಹೆಲ್ಪ್ ಮಾಡ್ಬೇಕು. ಈಗ ಜನ ನಾ ಹೇಳೋಕ್ಕಿಂತ ಮೇಡಮ್ನು ಹೇಳಿದ್ರು ಒಬ್ರಿಗೊಬ್ರು ಅವ್ರಿಗೆ ಈಗ ಅವ್ರ ಅನುಭವ ಹೇಳಿದ್ರೆ ಅವ್ರು ಒಪ್ಕೋತಾರಲ್ರಿ ಸರ್. ಈಗ ಗೊತ್ತಾಗ್ತೈತೆ ಅವ್ರಿಗೆ ಹೌದೌದು, ಬರ್ತಾರೆ. ದಾನ. ಅವ್ರ ಅಧಿಕಾರಿಗಳು ಹೇಳಿದ್ಮೇಲೆ ಬಂದೇ ಬರ್ತಾರೆ. ನೀವು ಇಂಥ ದಿವಸ ಅಂತ ಅದೇ ಫಿಕ್ಸ್ ಸರ್. ಮಾಡ್ಬಿಡಿ, ಅವ್ರು ರೆಡಿ ಮಾಡ್ತಾರೆ. ಆಮೇಲೆ ನಿಮ್ ನಂಬರ್ ಅದೇ ಶೇರ್ ಸರ್. ಮಾಡಿ ಅವ್ರ ಹ್ಮ್ ಸರ್. ಫೌಂಡೇಶನ್ ಕಳಿಸ್ಕೊಟ್ಟು ನಿಮ್ಗೆ ಅದು ಮುದ್ರೆ ಮತ್ತೆ ಚಕ್ರದ್ದೆಲ್ಲ ಕಳ್ಸ್ಕೊಡಕ್ ಹೇಳ್ತೀನಿ. ಆ ಅದೇ ಆಮೇಲೆ ಸರ್. ನಂದಾ ಮೇಡಮ್ ಅವತ್ತು ಪಕ್ಕ ಇವತ್ತೇನೆ ಹೋಗಿ ಕೂತ್ಕೊಳ್ಳಿ. ಮೇಡಮ್ ಯಾವತ್ತಿನ ಹಾ ಮಾಡೋಣ, ಸರ್. ಇಂಥ ದಿವಸ ಮಾಡೋಣ ಅಂತ ಹೇಳಿ ಒಂದ್ ವಾರ ಇಲ್ಲ ಹಾ 15 ಸರ್. ದಿವಸದಲ್ಲೇ ಒಂದು 20 ಜನ ಸೇರ್ಸಿದ್ರೆ ಆವಾಗ ಅವ್ರನ್ನ ಕರೆಸಿ ಅಲ್ಲಿ ನೀವು ಮಾಡ್ಬೋದು. ಇಲ್ಲೇ ನಮ್ 20 ಮೆಂಬರ್ಸ್ ಕಾಲೋನಿಯಲ್ಲಿ ಜನ ಇದಾರೆ ಸರ್. ಅವ್ರೆಲ್ಲರನ್ನು ಆಡ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ನನಗ್ ಟೈಮ್ ಸಿಗ್ತಾ ಇಲ್ಲ. ನಾಳೆ ಸಂಡೇ ಇದೆ ಅಲ್ಲ ಸರ್. ನೋಡಿ ಹೋಗಿ ಮೇಡಮ್ ಅವ್ರ ಕರೆಸಿ ಮಾಡ್ಬೇಕು ಅನ್ನೋದು ಪ್ಲಾನ್ ಇಟ್ಕೊಂಡಿದ್ದೇನ್ರಿ. ಅವ್ರ ತಾಯಿ ದಿವಸ ಆಯ್ತಂದ್ ಸ್ಟೇಟಸ್ ಹಾಕಿದ್ರು. ಇಲ್ಲೇ ನಮ್ಮ ಮನಿ ಪಕ್ಕನೇ ಇದಾರೆ ಅದು. ಅದೇ ಹೊರಡ್ ಬನ್ನಿ ಮೇಡಮ್. ನೋಡ್ಕೊಂಡಿದ್ದೀನಿ. ಹಾ ಸರ್. ಹೆಂಗು ನಿಮ್ಗೆ ಸಿಗ್ತಾರೆ, ಅವ್ರು ಎಲ್ಲದಕ್ಕೂ ಸ್ಪಂದಿಸ್ತಾರೆ. ಹಾ ಅದರಿಂದ ಸರ್. ನಿಮ್ಗೆ ಒಳ್ಳೆ ಅನುಕೂಲ ಇದೆ ಮೇಡಮ್. ಇಲ್ಲ ಸರ್. ಕಂಟಿನ್ಯೂ ತಾವು ಮಾಡಿ. ನನ್ಗೀಗ ಅಲ್ಲ ತಾವು ನಮ್ಗೆ ಇನ್ಸ್ಪಿರೇಷನ್. ಈಗ ಸಣ್ಣ ಗೌಡ್ರ ಅಂದ್ರೆ ಸಣ್ಣ ಗೌಡ್ರಲ್ಲ, ಅವ್ರು ದೊಡ್ಡ ಗೌಡ್ರು ಅನ್ಕೊಂಡಿದ್ದೇನೆ ನಾನು. ಎಷ್ಟು ಚೆನ್ನಾಗಿ ಮಾತಾಡ್ತಾರೆ. ಈಗ ಹೌದೌದು. ತಾವಾತು ನಮ್ ಸಣ್ಣ ಗೌಡ್ರ ಮಾತಾಯ್ತು. ರಂಗನಾಥ್ ಸರ್ ಅಂದ್ರುಕಿ ನಾನು ಸಾಕ್ಷಾತ್ ತಿರುಪತಿ ತಿಮ್ಮಪ್ಪ ಅಂತ ರಂಗನಾಥನ್ ಅಂತ ತಿಳ್ಕೊಂಡಿದ್ದೇನೆ ಸರ್. ಅವ್ರದ್ದು ಎಷ್ಟು ಇನ್ಸ್ಪಿರೇಷನ್ ಅಂದ್ರೆ ಅವ್ರು ಮಾತಾಡೋದು ಕೇಳಾಕತ್ರ ನಂಗೆ
ಎಲ್ಲ ಆಗ್ಲೇ ಪ್ರಾಣಶಕ್ತಿ ಹೀಲ್ ಆದಂಗ ಆಕೈತೆ, ಅಷ್ಟ್ ಮೈ ಜುಮ್ ಅನ್ನೋಂಗ್ ಮಾತಾಡ್ತಾರ ಹೇಳ್ತಾರ. ಈಗ ಒಟ್ ನನಗ್ ಮಾಡ್ಬೇಕು ಅನ್ನೋದಿದೆ, ಮಾಡ್ತಾ ಇದ್ದೇನೆ ಸರ್. ತಮ್ಮ ಆಶೀರ್ವಾದ, ತಮ್ಮ ಸಪೋರ್ಟ್ ಇರ್ಲಿ ಸರ್. ಥ್ಯಾಂಕ್ ಯು ಸರ್. ಎಲ್ಲ ಪತ್ರಿಜಿಯವರ ಆಶೀರ್ವಾದ. ಧನ್ಯವಾದಗಳಮ್ಮ.